ಓಕೆ ಗುಡ್ ಮ್ಯಾನೇಜ್ಡ್. ಬಟ್ ನಮ್ಮ ಕೊರಿಯೋಗ್ರಾಫರು ಆಗಲಿ ಡೈರೆಕ್ಟರ್ ಆಗಲಿ ಪ್ರೋತ್ಸಾಹ ಮಾಡಿದ್ದಕ್ಕೆ ನಾನಾಗಲಿ ನಮ್ಮ ಎಲ್ಲ ಡಾನ್ಸರ್ಸ್ ಆಗಲಿ ಮೇಡಮ್ ಆಗಲಿ ರೇಷ್ಮಾ ಮೇಡಮ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀವಿ. ವೀಕ್ಷಕರಿಗೆ ಹೇಳೋದಂತ ಆದರೆ ಸಿನಿಮಾದ ಬಗ್ಗೆ 30ಕ್ಕೆ ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತಿದ್ದಾರೆ? ಎಲ್ಲ ನೀನು ಹೇಳ್ಬಿಟ್ರೆ ನಾನು ಹೇಳಬೇಕಲ್ಲ. ಅದಕ್ಕೆ 30ಕ್ಕೆ ರಿಲೀಸ್ ಅಲ್ಲಿ ನಮ್ಗಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಅದಕ್ಕೆ ಯಾರು ನಮ್ಮ ಪಿ ಆರ್ ನಮ್ಮ ಮನೇಲಿ ಅದಾವ ಇದಾರಲ್ಲ ತುಂಬ, ಅದಕ್ಕೆ ತುಂಬ ಡಿಸ್ಟರ್ಬ್ ಮಾಡ್ತಾರೆ. ಏನು ಅನ್ಸುತ್ತೆ ನಿಮ್ಗೆ ಅವ್ರು ಕಟ್ರೆ? ಕ್ಯಾಮ್ರಾ 2 ನಿಮಿಷಕ್ಕೆ ಹಿಂಸೆ ಕೊಡ್ತಾರೆ, ವಿಡಿಯೋ ಕಳಿಸ್ತಾರೆ, 50 ಸೆಕೆಂಡ್ ವಿಡಿಯೋ ಅರ್ಜೆಂಟಾಗಿ ವಿಡಿಯೋ ಹೋಗೋ ಅಂತಾರೆ. ಇಲ್ಲೇ ಇದು ನೆಟ್ವರ್ಕ್ ಸಿಗ್ತಾ ಇಲ್ಲ, ಅಲ್ಲೇ 6 ವಿಡಿಯೋ ಕಳಿಸಿದ್ದಾರೆ. ಒಂದು ಕಲ್ಲಂಗಡಿಂದು ಮತ್ತು ಆಟೋದು ಯಾವುದೋ ವಿಡಿಯೋ ಕಳಿಸಿದ್ದಾರೆ. ಈಗ ಹೋಗ್ಬೇಕು ಅಂತ ವಯಸ್ಸೇ ಕಡೆ ಹಾಕ್ತಾರೆ, ಹಿಂಸೆ ಕೊಡ್ತಾರೆ. ಅವಾಗ ನೀವೇನು ರಿಪ್ಲೈ ಮಾಡ್ತೀರಾ? ನಾವು ಏನು ಮಾಡೋದಿಲ್ಲ, ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಇನ್ನೊಂದು ಮೆಸೇಜ್ ಸುಮಾರು ಮಿಸ್ ಆಗ್ತದೆ. ಮೈಂಡ್ ವಾಯ್ಸ್ ಏನಿರುತ್ತೆ ಗೊತ್ತಿಲ್ಲ ಏನಂತ. ಅಲ್ಲ ಮನ್ಸಲ್ಲಿ ವಾಯ್ಸ್ ಕೇಳಿದ ತಕ್ಷಣ ಆಗ್ತೀವಿ ಎಲ್ಲ. ಅದೇನು ದಿನಸಿ ಅಂಗಡಿಲಿ ಇಷ್ಟು ಕೊಟ್ಬಿಡ್ತಾರಲ್ಲ, ಮನೇಲಿ ಹಂಗೆ ಕೊಟ್ಬಿಡ್ತಾರೆ, ಆಗ್ತೀವಿ. ಯಾಕಂದ್ರೆ ಒಟ್ಟೆ ಟೈಮ್ ನಮ್ಗೆ ಮೂವ್ ಆಗಬೇಕಲ್ಲ ವಿಡಿಯೋ. ಒಟ್ಟೆ ಟೈಮ್ ಎಲ್ಲ ಕೊಟ್ಟರೆ ಜನರಿಗೆ ಅಟ್ರಾಕ್ಟ್ ಆಗಲ್ವಲ್ಲ. ಎಲ್ಲ ಆಗ್ತೀರಾ ಒಟ್ಟಿನಲ್ಲಿ? ಎಲ್ಲ ಆಗ್ತೀವಿ. ಅವ್ರ ಮಾತು ಕೇಳಿ ಹಾಕ್ಲೇಬೇಕು. ನಮ್ಮ ಮಾತು ಕೇಳ್ತೀರಾ? ಕೇಳಬೇಕಲ್ಲ ಅಂತ ಕೇಳ್ತೀರಾ? ಇಲ್ಲ ಕೇಳ್ತೀವಿ. ನಮ್ಮ ಪಿ ಆರ್ ಇಷ್ಟಪಟ್ಟೇನು ಕೇಳ್ತೀರಾ? ಕನ್ನಡ ಚಿತ್ರಪ್ರಿಯ ಎಲ್ಲರ ಮಾತನ್ನು ಕೇಳ್ತೀವಿ. ಅದರಲ್ಲೂ ಒಂದು ಪರ್ಟಿಕ್ಯುಲರ್ ಆಗಿ ಯಾರನ್ನ ಇಷ್ಟ? ಅವ್ರ ಮಾತು ಕೇಳ್ತೀವಿ. ಅಲ್ಲ ಯಾರೋ ಒಬ್ರು ಪರ್ಟಿಕ್ಯುಲರ್ ಪಿ ಆರ್ ಇಷ್ಟ ಅಂತ? ಸರ್ ಎಲ್ಲ ಇಷ್ಟ ಸರ್. ಯಾರು ಹೇಳಿ ಇವಾಗ ಕೇಳ್ತೀರ ತಾನೆ? ನಿಮ್ಗೆ ಯಾವ ಆ್ಯಕ್ಟ್ರ್ ಇಷ್ಟ, ಯಾವ ಹೀರೋಯಿನ್ ಇಷ್ಟ, ಪರ್ಟಿಕ್ಯುಲರ್ ಒಬ್ರು ಹೇಳಿ ಅಂತ ನೀವು ನಮ್ಮ ಹತ್ರ ಕೇಳಿ. ಸರ್ ನಮಗೆ ನೋಡಿ, ನಿಮ್ಗೆ ಯಾವ ಪರ್ಟಿಕ್ಯುಲರ್ ಆ ಒಂದು ಪಿ ಆರ್ ನನ್ನನ್ನು, ಅವರು ಒಬ್ಬರೇ ಪಿ ಆರ್ ನನ್ನನ್ನು ಪ್ರೋತ್ಸಾಹ ಮಾಡಿದ್ದು, ಆ ಒಬ್ಬರೇ ಪಿ ಆರ್ ನನಗೆ ಎಲ್ಲ ಕಡೆ ಕರೆಯೋದು, ಆ ಪಿ ಆರ್ ಯಾರು? ಯಾಕೆಂದ್ರೆ ನೀವು ಈಗ ಹೇಳಲಿಲ್ಲ ಅಂದರೆ ಆ ಪಿ ಆರ್ ನಿಮ್ಗೆ ಎಂಕರೇಜ್ ಮಾಡೋದ್ರಲ್ಲ, ಆ ಪಿ ಆರ್ ನೋಡ್ತಾ ಇರ್ತಾರೆ ಈಗ. ಯಾಕಂದರೆ ಅಲ್ಲ ಇವಾಗ ಯು ಡೋಂಟ್ ರನ್ ಈಗ. ಇಲ್ಲ ಆ ಥರ ಇಲ್ಲ. ನಮಗೆ ಸಿನಿಮಾ ಅಂದರೆ ಸರ್, ನಮಗೆ ಸಿನಿಮಾಗೆ ಹೋಗ್ಬೇಡಿ ಬ್ರೋ, ಪಿ ಆರ್ ಮ್ಯಾಟ್ರಿಗೆ ಬನ್ನಿ. ಈಗ ನಿಮ್ಗೆ ಪಿ ಆರ್ ಎಲ್ಲ ಫೇವ್ರೇಟ್ ಪಿ ಆರ್ ಫಸ್ಟ್ ಯಾರು ಚಾನ್ಸ್ ಕೊಟ್ಟಿದ್ದು? ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಇದು ಸರ್. ಫಸ್ಟ್ ಟೈಮ್ ಇಲ್ಲ ಹೇಳ್ಬಿಡ್ತೀನಿ ಕೇಳಿ ಸರ್. ಫಸ್ಟ್ ಟೈಮ್ ನಾನು ಆಫೀಸಲ್ಲಿ ಕೂತಿದ್ದೆ ಸರ್, ಹಿಂಗೆ ಮಾರ್ಟಿನ್ ಸಿನಿಮಾ ಅಪ್ಪಾಜಿ ಎಲ್ಲಿದ್ದೀವಿ ಅಂತ ಅಂದ್ರು. ಗುರುಳೆ ಇಲ್ಲೇ ಇದ್ದೀನಿ. ಹೇಳಿ ಸರ್ ಯಾಕೆ? ಆಫೀಸಲ್ಲಿ ಇದ್ದೀನಿ ಅದು. ಚಕ್ ಅಂತ 20 ನಿಮಿಷದಲ್ಲಿ ಸರ್ಟನ್ ಹೋಟ್ಲಿಗೆ ಬಾ, ಕ್ಯಾಮ್ರಾ ಪ್ಯಾಕಪ್ ಮಾಡ್ಕೊಬ, ಎಲ್ಲ ಬಾ, ನೀನೇನು ಮಾಡ್ತೀವಿ ಬಿಡ್ತೀರೋ ಧ್ರುವ ಸರ್ ರೆಡಿ ಅವರೇ ಇಂಟರ್ವ್ಯೂ ಮಾಡುವಂತಾರೆ. ನಾನು ಏನು ಗೊತ್ತಿಲ್ಲ, ನಾನು ಮಕ್ಕಳಿಗೆ ತಗೊಂಡು ಏನು ಫುಲ್ ಪೌಡರ್ ಹಾಕೊಂಡು ಬಂದೆ ಸರ್ಟನ್ ಹೋಟ್ಲಿಗೆ. ಅಲ್ಲಿ ಬಂದೆ ಹಿಂಗೆ ಚೇರಾಕ್ ಕುತ್ಕೊಂಡು, ನೀವು ಕುತ್ಕೊಂಡ್ರಿ, ಚೇರ್ ಹಾಕೊಂಡು ಕುತ್ಕೊಂಡೆ. ಕ್ವಶನ್ ರೆಡಿ ಮಾಡಿದ್ದಾರೆ. ಮಾಡ್ಬಿಡ್ತೀನಿ ನಾನು ಫುಲ್ ಸ್ಪಿರಿಟು. ಧ್ರುವ ಸರ್ ಅಂದರೆ ನಾನು ಅದೇ ನಾನು ಮಾಡ್ಬಿಡ್ತೀನಿ ಬಿಡು ಸ್ಪಿರಿಟ್ ಅಂತ ಬಂದು ಕುತ್ಕೊಂಡೆ. ಆಮೇಲೆ ಬೇರೆಯವ್ರು ಅದನ್ನ ಕೇಳು ಇದನ್ನ ಕೇಳು ಅಂತ. ನಾನು ಇಲ್ಲ, ನಾನು ಸ್ಟಿಕ್ಕನ್ ಆಗ್ಬಿಟ್ಟಿದ್ದು, ಇಷ್ಟೇ ಕೇಳಬೇಕು, ನಾನು ಹಿಂಗೆ ಇರಬೇಕು, ನಂದು ಹಿಂಗೆ ಕರೆಕ್ಟ್. ನಾನು ಇಷ್ಟೇ ಕಮಿಟ್ಮೆಂಟ್, ಇಷ್ಟೇ ಸ್ಟಿಕ್ಕನ್ ಆಗಿ ಇದೇ ಇರಬೇಕು, ಇದೇ ಥರ ಹೋಗ್ಬೇಕು. ನನಗೆ ಕಂಟೆಂಟ್ ವಿಚಾರ ಅಲ್ಲ, ಕೆಲವು ವಿಚಾರಗಳನ್ನ ಮ್ಯಾಟ್ರ್ಗಳನ್ನ ಹಂಚ್ಕೊಳ್ಳೋದು, ಶೇರ್ ಮಾಡ್ಕೊಳ್ಳೋದು. ಜನ ನೋಡಬೇಕು, ಬಟ್ ಕಂಟೆಂಟ್ ಶೇರ್ ಆಗಬೇಕು, ಜನರಿಗೆ ಮನ ಮುಟ್ಟ ಥರ ಇರಬೇಕು. ಬಟ್ ಬೇರೆ ನನಗೆ ಥರ ಯಾರೋ ಒಬ್ರು ಬಂದು ಏನೋ ಕೇಳೋ, ನನಗೆ ಬೆವ್ತ್ಬಿಟ್ಟೆ ನಾನು ಉಂಟ. ನೀವು ಅಲ್ಲೇ ಇದ್ರಿ ಆಗ ಏನು ಕೇಳಿದ್ರು ನಾನು ಅಲ್ಲೇ ಫುಲ್ ನನಗೆ ಯಪ್ಪ ಇವು ನೋಡಿದ್ವಿ, ನಾನು ಏನು ಬೆವ್ತ್ಬಿಟ್ಟೆ ಆಗೋ ಸ್ವಲ್ಪ ಮಾರ್ಟಿನ್ ಟೈಮಲ್ಲಿ. ಅವಾಗಲೇ ಒಳ್ಳೆ ಬೆಸ್ಟು. ನನಗೆ ಒಂದು ನಟರ ಜೊತೆ ನಿನ್ಗೊಂದು ಚಾನ್ಸ್ ಇದೆ, ನೀನು ಕೊಡ್ತೀನಿ, ಬೆಳೆಯೋದು ಬಿಡೋದು ನಿನ್ಗೊಂದು ಚಾನ್ಸ್ ಕೊಟ್ಟಿದ್ದು ಅನಿಲ್ ಯಾದವೇ ಸರ್. ರಿಯಲಿ ಥ್ಯಾಂಕ್ ಯು ಅನಿಲ್ ಯಾದವ್. ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಪಿ ಆರ್ ನೆನ್ಸ್ಕೊಳ್ಳಲ್ಲ ಅವರೇ ಸರ್. ಅನಿಲ್ ಯಾದವೇ ಪಿ ಆರ್ ಅವರೇ ಫಸ್ಟ್ ಚಾನ್ಸ್ ಕೊಟ್ಟಿದ್ದು. ಮತ್ತೆ ಅವ್ನು ನೆನ್ಸ್ಕೊಳ್ಳೋದಕ್ಕೆ ಆ ಹೆಸರು ಹೇಳೋದಕ್ಕೆ ಇಷ್ಟನಿಲ್ಲ. ನೋಡ್ದ್ಯಾ? ನೆನ್ಸ್ಕೊಳ್ಳೋದಲ್ಲ, ಆಗಲ್ಲ ಸರ್. ಅದೇ ಎಮೋಷನ್. ಯಾಕಂದ್ರೆ ಗೊತ್ತಾ ಸರ್, ಈಗ ದಿನಸಿ ಲಿಸ್ಟು ಅದು ಇದು ಸರ್. ಯಾಕೆ ಹಾಗೇನಿಲ್ಲ ಸರ್. ಈಗ ಬಂದವನೇ ಅವನು ಹೇಳು ದಿನಸಿ ಲಿಸ್ಟ್ ಸರ್. ಹಾಗೇನಿಲ್ಲ. ಈ ವಿಚಾರ ಏನು ಗೊತ್ತಾ ಸರ್, ಈಗ ನಮ್ಮ ಯಾಕಂದ್ರೆ ನಮ್ಮನೆ ನಾನು ಬೆಳೆದು ಬಂದಿದ್ದಾರೆ ಎಲ್ಲ ನೋಡ್ಕೊಂಡ್ರೆ ನನಗೆ ಹಳೆ ಬಂದಿದ್ದೆಲ್ಲ ನೆನೆಸ್ಕೊಂಡು ನನಗೆ ಮಾತ್ರ ಎಮೋಷನ್ ಆಗುತ್ತೆ. ನೋಡಪ್ಪ ಹಿಂಗಿದ್ದೆ, ಈ ಥರ ಬಂದು ಕುತ್ಕೊಂಡು ಈ ಥರ ಅಂದರೆ ಎಮೋಷನ್ ಮೂಮೆಂಟು ಆ ಥರ. ಯಾರು ಒಬ್ಬರು ಫಸ್ಟ್ ಕೆಲಸ ಕೊಟ್ಟಿದ್ದು ನಾನು ವ್ಯಕ್ತಿ ಸರ್. ಫಸ್ಟ್ ಅನ್ನ ಹಾಕಿದ್ರೆ ಫಸ್ಟ್ ಕೆಲಸ ಕೊಟ್ಟು ಫಸ್ಟ್ ವಿದ್ಯೆ ಕಲಿಸಿದ್ದಕ್ಕೆ ನಾನು ಯಾವತ್ತೂ ಅದ್ರ ಬಗ್ಗೆ ಏನಾದ್ರು ಹಿಡ್ಕೊಂಡು ಒಂಥರ ಎಮೋಷನ್ ಆಗುತ್ತೆ ಅಷ್ಟೇ ಸರ್. ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಫಸ್ಟ್ ಒಬ್ರು ಆಕ್ಟರ್ ಜೊತೆ ಸಿನಿಮಾ ಇಂಡಸ್ಟ್ರಿಲಿ ಒಬ್ರು ಜೊತೆ ಯಾರು ಚಾನ್ಸ್ ಕೊಡಿಸಿದ್ದು, ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಅನಿಲ್ ಯಾದವೇ ಸರ್. ಅವ್ರು ಬಿಟ್ರೆ ಯಾರು ಕೊಟ್ಟಿಲ್ಲ ಸರ್. ಯಾರು ಕೊಟ್ಟರು ಇಸ್ಕೊಳ್ಳಲ್ಲ ಈಗ. ಇಲ್ಲ, ಯಾರು ಕೊಟ್ಟರು ಇಸ್ಕೊಂತೀನಿ. ಅಲ್ಲ, ಯಾರು ಕೊಟ್ಟು ಇಸ್ಕೊಂಡಿದ್ರು ಈಗ ಸರಿ. ಅವ್ರದ್ದು ನಮ್ದು 5 ನಿಮಿಷ ಅವ್ರದ್ದು ಸರ್. ಇನ್ನೊಂದು ಸರ್, ಇನ್ನೂ ಇದೆ ಸರ್. ಇನ್ನು 2 ನಿಮಿಷ ಸರ್ ಪ್ರಶ್ನೆ ಮುಗಿಸ್ಬೇಕು. ಇಲ್ಲ 2 ನಿಮಿಷ ಇನ್ನೊಮ್ಮೆ. ಇಷ್ಟೊತ್ತವರೆಗೂ ನಿಂದೆ 2 ನಿಮಿಷ ಹೇಳಿದ್ದೆ, ಕೌಂಟ್ ಇಲ್ಲ ಅಂತ. ಅದು ಎಡಿಟ್ ಇಲ್ಲ, ಅದು ಇದೆ, ಅದು ಹಾಕ್ತೀನಿ, ಸಪೋರ್ಟಾಗಿ ಹಾಕ್ತೀನಿ. ಇದು ರೋಲೇ ಆಗಿಲ್ಲ ಅಲ್ಲಿ ಬ್ರೋ. ಇವಾಗ ರೋಲ್ ಮಾಡಿ ಬ್ರೋ. ಇಷ್ಟೊತ್ತವರೆಗೂ ರೋಲ್ ಆಗಿರಲಿಲ್ಲ, ನಾನು ಕಣ್ಣು ನೋಡ್ದಿದ್ದೆ. ಹೌದಾ? ಇಲ್ಲ ಬ್ರೋ, ಮಾಡಿದ್ರೆ ಚೆನ್ನಾಗಿರೋದು ಸರ್ ಇದು ಸರ್. ರೆಡಿ ಮರ್ತೇನ್ರಾಯ್ತು. ಓಕೆನಾ? ಬೇಸಿಗೆಯಲ್ಲಿ ನೀರು ಕುಡಿ. 1 ನಿಮಿಷ ತಡೀರಿ ಸರ್. ಓಕೆ.
ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ದಾಹ ಆದ್ರೆ ನೀರು ಕುಡಿ. ಇದೇ 30 ಏಪ್ರಿಲ್ 31ಕ್ಕೆ ಸಿನಿಮಾ ರೆಡಿ ಆಗ್ತದೆ. 31 ಇರ್ರಿ ಅವ್ರ ಪಾಪ ಏನೋ ಪ್ರಾಸ ಏನೋ ಟ್ರೈ ಬೇಸಿಗೆಯಲ್ಲಿ ದಾಹ ಆದ್ರೆ ನೀರ್ ಕುಡಿ. ಆಮೇಲೆ 30ಕ್ಕೆ ಬರ್ತಾ ಇದೆ ಕೇಡಿ ಅಷ್ಟೇ. ಎಲ್ರು ಬಂದು ಕನ್ನಡ ಚಿತ್ರರಂಗ. ಹೆಂಗೆ ಪ್ರಾಸ ಆಯ್ತು ಅದು? ಇಲ್ಲ ಸರ್, ಇದೆ ಸರ್, ಇದೆ. ನೀರ್ ಕುಡಿ, ಕೇಡಿ, ಇನ್ನೂ ಇದೆ ಸಿನಿಮಾ ನೋಡಿ. 3 ಪ್ರಾಸ. ಥಿಯೇಟರ್ ಬಂದು ನೋಡಿ ಅಂತ ಹೇಳು. ಇನ್ನೂ ಇದೆ. ಸಪ್ರೇಟ್ ಆಗಿ ತಗೊಳ್ರಿ ಬ್ರೋ. ಬೇಸಿಗೆಯಲ್ಲಿ ದಾಹ ಆದ್ರೆ ನೀರು ಕುಡಿ. ಇದೇ ಏಪ್ರಿಲ್ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಕೇಡಿ. ಎಲ್ಲರೂ ಬಂದು ಖುಷಿಯಿಂದ ಸಿನಿಮಾ ನೋಡಿ ಆರೈಸಿ. RIC ಎಲ್ಲಿ ಬಂತು ಪ್ರಾಸ? ಇಲ್ಲ ಸರ್, ಕೊನೆಯಲ್ಲಿ ಬಂದ್ಬಿಟ್ಟ. ಫಸ್ಟ್ ಇನ್ನು ಒನ್ ಮೋರ್. ಬೇಸಿಗೆಯಲ್ಲಿ ದಾಹ ಆದ್ರೆ ನೀರು ಕುಡಿ. ಬೇಸಿಗೆಯಲ್ಲಿ ನೀರ್ ಕುಡಿ ಅಂದಿದ್ರೇನೆ ಸಾಕಾಗಿರೋದು. ಬೇಸಿಗೆಯಲ್ಲಿ ದಾಹ ಆದ್ರೆ ಸರ್, ಕರೆಕ್ಟ್. ಬೇಸಿಗೆಯಲ್ಲಿ ದಾಹ ಆದ್ರೆ ನೀರು ಕುಡಿ. ಇದೇ ಏಪ್ರಿಲ್ 30ಕ್ಕೆ ರಿಲೀಸ್. ಬೇಸಿಗೆಯಲ್ಲಿ ದಾಹ ಆದ್ರೆ ನೀರು ಕುಡಿ. ಇದೇ ಏಪ್ರಿಲ್ 30ಕ್ಕೆ ರಿಲೀಸ್ ಆಗ್ತಿದೆ ಕೇಡಿ. ಎಲ್ಲರೂ ಬಂದು ಸಿನಿಮಾ ನೋಡಿ. ಜೈ ಆಂಜನೇಯ. ಜಯ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ.